ಚಂಡಮಾರುತಕ್ಕೆ ಪೂರ್ವ ಕರಾವಳಿಯೂ ಕೂಡ ತತ್ತರಿಸಿ ಹೋಗಿದೆ. ಪಶ್ಚಿಮ ಕರಾವಳಿಯಲ್ಲೂ ಹವಾಮಾನ ಇಲಾಖೆ ಕಟ್ಟೆಚ್ಚರವನ್ನ ವಹಿಸಿದೆ. ಉಡುಪಿ ಕಡಲ ತೀರದಲ್ಲೂ ಸೈಕ್ಲೋನ್ ಎಫೆಕ್ಟ್ ತಟ್ಟಿದೆ. ಸಮುದ್ರದಲ್ಲಿ ಅಲೆಗಳ ತೀವ್ರತೆ ಎಂದಿಗಿಂತಲೂ ಕೂಡ ಜೋರಾಗಿದೆ. ಎಚ್ಚರಿಕೆಯ ನಡುವೆಯೂ ಆಳ ಸಮುದ್ರದಲ್ಲಿ ಮೀನುಗಾರಿಕೆಗೆ ಇಳಿಬಾರದು ಅನ್ನುವಂತಹ ಸೂಚನೆ ಕೊಡಲಾಗಿದೆ. ಮಲ್ಪೆ ಬೀಚ್ಗೆ ಸಾವಿರಾರು ಪ್ರವಾಸಿಗರು ಲಗ್ಗೆ ಇಡ್ತಾರೆ. ಅವ್ರಿಗೂ ಕೂಡ ಎಚ್ಚರದಿಂದ ಇರಬೇಕು ಅನ್ನೋ ಸೂಚನೆಯನ್ನ ರವಾನಿಸಿದೆ ಜಿಲ್ಲಾಡಳಿತ. ಮಳೆಗಾಲ ಮುಗಿದಿದೆ, ಚಳಿಗಾಲ ಬಂದಿದೆ. ಈ ನಡುವೆ ಚಂಡಮಾರುತದ ಎಫೆಕ್ಟ್ ಅನ್ನುವಂಥದ್ದು ಕರ್ನಾಟಕ ಕರಾವಳಿಯನ್ನು ಕೂಡ ಬಾಧಿಸ್ತಾ ಇದೆ. ಬಂಗಾಳ ಕೊಲ್ಲಿಯಲ್ಲಿ ಎದ್ದಿರುವಂತಹ ಫೆಂಗಾಲ್ ಚಂಡಮಾರುತದ ಪರೋಕ್ಷ ಪರಿಣಾಮಗಳು ಕರ್ನಾಟಕ ಕರಾವಳಿಯ ಮೇಲೂ ಆಗಬಹುದು ಅನ್ನುವಂಥ ಮುನ್ಸೂಚನೆಯನ್ನು IMD ಕಳೆದ ಗುರುವಾರ ನೀಡಿತ್ತು. ಅದಕ್ಕೆ ಪೂರಕವಾದ ಕೆಲವೊಂದು ಬೆಳವಣಿಗೆಗಳು ಕರಾವಳಿಯ ವಾತಾವರಣದಲ್ಲಿ ಹವಾಮಾನದಲ್ಲೂ ಕೂಡ ಕಂಡುಬಂದಿದೆ. ನಾನೀಗ ಮಲ್ಪೆ ಸಮೀಪದ ಸೀವಾಕ್ ಪರಿಸರದಲ್ಲಿ ಬಂದು ನಿಂತಿದ್ದೇನೆ. ಸಮುದ್ರದ ಚಿತ್ರಣವನ್ನು ನಿಮಗೆ ತೋರಿಸೋದಾದರೆ ಸಾಧಾರಣವಾಗಿದೆ ಸಮುದ್ರ, ಆದರೆ ಎಂದಿನ ಅಲೆಗಳಿಗಿಂತ ನೀರಿನ ಮಟ್ಟ ಸ್ವಲ್ಪ ಮಟ್ಟಿಗೆ ಏರಿಕೆ ಇದೆ ಅಂತಲೇ ಹೇಳ್ಬೋದು. ಆದರೆ ಅಲೆಗಳ ತೀವ್ರತೆ ಅಷ್ಟಾಗಿ ಇಲ್ಲ. ಸಮುದ್ರದ ಒಂದು ತೀವ್ರತೆ ಸಾಕಷ್ಟು ಹಿಂದಕ್ಕೆ ಹೋಗಿರುತ್ತೆ ಈ ಸಂದರ್ಭದಲ್ಲಿ. ಆದರೆ ಚಂಡಮಾರುತದ ಎಫೆಕ್ಟ್ ಏನು ಅನ್ನುವ ಹಾಗೆ ಅಲೆಗಳು ಸಾಕಷ್ಟು ದಡದಕ್ಕೆ ಧಾವಿಸಿ ಬರ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದು. ಆದರೆ ಅಲೆಗಳ ತೀವ್ರತೆ ಅಷ್ಟೊಂದಾಗಿ ಇಲ್ಲ. ಆದರೆ ಹವಾಮಾನ ಇಲಾಖೆ IMD ಮೂಲಕ ಕೊಟ್ಟಿರುವಂಥ ಸೂಚನೆಯ ಪ್ರಕಾರ ಒಂದು ವೇಳೆ ಬಂಗಾಳ ಕೊಲ್ಲಿಯಲ್ಲಿ ಎದ್ದಿರುವಂಥ ಚಂಡಮಾರುತದ ದಿಕ್ಕು ದೆಸೆಗಳೇನಾದರೂ ಬದಲಾದರೆ ಮತ್ತೆ ಪಶ್ಚಿಮ ಕರಾವಳಿಗೂ ಇದರ ಪರಿಣಾಮಗಳಾಗಬಹುದು ಅನ್ನುವಂಥ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ. ಅದಕ್ಕೆ ಪೂರಕವಾಗಿ ನಾವಿಲ್ಲಿ ನೋಡೋದಾದರೆ ದೈನಂದಿನ ಚಟುವಟಿಕೆಗಳು ಎಂದಿನಂತೆ ಮಲ್ಪೆ ಕಡಲ ತೀರದಲ್ಲಿ ಸಾಗ್ತಾ ಇದೆ. ಮಲ್ಪೆ ಬೀಚ್ನಲ್ಲೂ ಸಾಕಷ್ಟು ಜನ ನೀರಾಟದಲ್ಲಿ ತೊಡಗಿರುವುದನ್ನು ನಾವು ಗಮನಿಸ್ಬೋದು. ಭಾನುವಾರ ಅಂತಂದರೆ ಸಾವಿರಾರು ಜನ ಇಲ್ಲಿಗೆ ಬರ್ತಾರೆ. ಇವತ್ತು ಕೂಡ ಜನ ಬಂದಿದ್ದಾರೆ. ಆದರೆ ದೋಣಿಗಳು, ನಾಡದೋಣಿಗಳು ಸಾಕಷ್ಟು ತೀರ ಪ್ರದೇಶದಲ್ಲೇ ಲಂಗರು ಹಾಕಿದ್ದಾವೆ. ಹವಾಮಾನ ಇಲಾಖೆ ಮುನ್ಸೂಚನೆ ಕೊಡದೇ ಇರಲಿ, ಅವರಿಗೊಂದು ಸಮುದ್ರದ ಒಂದು ಚಲನೆಯ ಮೇಲೆ ಗಮನ ಇರುತ್ತೆ. ಆದ್ದರಿಂದ ನಾಡದೋಣಿಗಳು ಬೆಳಿಗ್ಗೆ ಮೀನುಗಾರಿಕೆಗೆ ತೆರಳಿ ಮಧ್ಯಾಹ್ನದ ಹೊತ್ತಿಗೆ ಮೀನನ್ನು ಹಿಡಿದು ಬರುವಂಥವು ಸಾಂಪ್ರದಾಯಿಕ ರೀತಿಯಲ್ಲಿ ಮೀನುಗಾರಿಕೆಯನ್ನು ನಡೆಸುವಂಥ ದೋಣಿಗಳು ಇವು. ಅವುಗಳು ಸಮುದ್ರಕ್ಕೆ ಇಳಿದರೆ ಮತ್ತೆ ಅಲೆಗಳ ತೀವ್ರತೆ ಹೆಚ್ಚಾದರೆ ಬರುವುದಕ್ಕೆ ಕಷ್ಟ ಸಾಧ್ಯ. ನಾಡದೋಣಿಗಳು, ಸಾಂಪ್ರದಾಯಿಕ ಮೀನುಗಾರಿಕೆ ನಡೆಸುವ ನಾಡದೋಣಿಗಳು ತೀರ ಪ್ರದೇಶದಲ್ಲೇ ಲಂಗರು ಹಾಕಿರುವಂಥ ದೃಶ್ಯಾವಳಿಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಯಾಂತ್ರೀಕೃತ ಬೋಟುಗಳು ಈಗಾಗಲೇ ಆಳ ಸಮುದ್ರಕ್ಕೆ ತೆರಳಿದ್ದಾವೆ. ಹಾಗೆ ಹೋದಂಥ ಬೋಟುಗಳು ವಾಪಸ್ಸು ಬರುವ ಬಗ್ಗೆ ಯಾವುದೇ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದು. ಸೊ ಆ ದೃಷ್ಟಿಯಿಂದ ಅವುಗಳು ಮೀನುಗಾರಿಕೆಯನ್ನು ನಡೆಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನಾವು ಗಮನಿಸ್ಬೋದು. ಮುಖ್ಯವಾಗಿ ನಾವಿಲ್ಲಿ ಅಲರ್ಟ್ ಆಗಿರಬೇಕಾದಂಥದ್ದು, ಒಂದು ವೇಳೆ ಆ ಚಂಡಮಾರುತದ ದಿಕ್ಕುಗಳೇನಾದರೂ ಬದಲಾದರೆ ಪಶ್ಚಿಮ ಕರಾವಳಿಯ ಕಡೆಗೆ ಬಂದರೆ ಏನೆಲ್ಲ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಮುನ್ಸೂಚನೆಯನ್ನು ಈಗಾಗಲೇ ಜಿಲ್ಲಾಡಳಿತಕ್ಕೆ ಹವಾಮಾನ ಇಲಾಖೆ ನೀಡಿರುವಂಥದ್ದು. ಚಳಿಯ ವಾತಾವರಣ, ಚಳಿಯ ತೀವ್ರತೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಅನ್ನುವಂಥ ಮಾಹಿತಿಗಳಿವೆ. ಅದಕ್ಕೆ ಪೂರಕವಾಗಿ ಇಲ್ಲೂ ಕೂಡ ಚಳಿಯ ವಾತಾವರಣ ನಮಗೆ ಕಂಡು ಬರ್ತಾ ಇದೆ. ಒಂದು ವೇಳೆ ಚಂಡಮಾರುತ ಈ ಭಾಗಕ್ಕೆ ಬಂದರೆ ಮತ್ತೊಂದು 4-5 ದಿನದ ಮಳೆ. ಈ ಬಾರಿ ಅತಿ ಹೆಚ್ಚು ಉಡುಪಿ ಜಿಲ್ಲೆಯಲ್ಲಿ ಮಳೆ ಆಗಿದೆ. ಹಿಂಗಾರು ಮಳೆ ಕೂಡ ತುಂಬ ಚೆನ್ನಾಗಿ ಕಳೆದ ಒಂದು ವಾರದ ಹಿಂದೆ ಬೀಸಿದೆ. ಈಗ ಮತ್ತೊಂದು ಮಳೆಗೆ ಕರಾವಳಿಯ ಜನ ಸಿದ್ಧಗೊಳ್ಳಬೇಕಾಗಿದೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿ ಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.